RCB ವರ್ಸಸ್ ಹೈದರಾಬಾದ್ ವಿರುದ್ಧ ನಡೀತಾರಂತ ನಾಳಿನ ಪಂದ್ಯ 65ನೇ ಪಂದ್ಯ. ಈ ಒಂದು ಪಂದ್ಯ ಸನ್ ರೈಸರ್ ಹೈದರಾಬಾದ್ಗೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಈ ಒಂದು ಮ್ಯಾಚ್. ಅದೇ RCBಗೆ ಈ ಒಂದು ಮ್ಯಾಚ್ ವೆರಿ 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 ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ RCB ಪ್ಲೇ ಆಫ್ ಗೆ ತಲುಪಿದೆ, ಸೆಕೆಂಡ್ ಸ್ಲಾಟ್ ನಲ್ಲಿ ಇದೆ. ಈಗ RCB ಪ್ಲಾನ್ ಮಾಡೋದು ಹೇಗಪ್ಪ ಅಂದ್ರೆ, ಈಗ ನಾವು ಫಸ್ಟ್ ಸ್ಲಾಟ್ ಗೆ ಬರಬೇಕು ಅಥವಾ ಎರಡನೇ ಸ್ಲಾಟ್ ಗೆ ಬರಲೇಬೇಕು. ಯಾಕಂದ್ರೆ ಇಲ್ಲಿ ಅವಕಾಶ ಇರುತ್ತೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಕ್ವಾಲಿಫೈ 1 ಕ್ವಾಲಿಫೈ 2 ಫಸ್ಟ್ ಕ್ವಾಲಿಫೈರ್ ಆಡ್ಬೇಕು ಅನ್ನೋದು ಕೂಡ RCBಗೆ ಅಲ್ಲಿ ಟಾರ್ಗೆಟ್ ಇರುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಫಸ್ಟ್ ಕ್ವಾಲಿಫೈರ್ ಆಡಿದ್ರೆ ಅವ್ರು ಡೈರೆಕ್ಟ್ ಆಗಿ ಗೆದ್ರೆ ಫೈನಲ್ ಹೋಗ್ತಾರೆ, ಸೋತ್ರೆ ಇನ್ನೊಂದು ಚಾನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಫಸ್ಟ್ ಕ್ವಾಲಿಫೈರ್ಗೆ ಅಂದ್ರೆ ಟಾಪ್ ನಲ್ಲಿ ಎರಡನೇ ಸ್ಥಾನ, ಈ ಒಂದು ಟಾಪ್ ನಲ್ಲಿ ಫಸ್ಟ್ ಆಗ್ಲಿ ಸೆಕೆಂಡ್ ಆಗ್ಲಿ ಈ ಎರಡು ಸ್ಲಾಟ್ ಅಲ್ಲಿ ಒಂದು ಸ್ಲಾಟ್ ಫಿಕ್ಸ್ ಮಾಡ್ಕೋಬೇಕು ಅನ್ನೋದು RCB ಲೆಕ್ಕಾಚಾರ. ಇಲ್ಲಿ ನನಗನ್ಸುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಬಂದಿರೋದು 3 ತಂಡಕ್ಕೆ, ಪಂಜಾಬ್ ಆಗ್ಲಿ RCB ಆಗ್ಲಿ GT ಆಗ್ಲಿ, ಈ 3 ತಂಡಕ್ಕೂ ಕೂಡ ಸ್ವಲ್ಪ ತೊಂದರೆ ಆಗಿದೆ ಫ್ರೆಂಡ್. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಯಾವೊಂದು ಸಿಚುವೇಶನ್ ಅಲ್ಲಾದ್ರೂ ಕೂಡ ಅವರೊಂದು ಬ್ಯಾಟಿಂಗ್ ಲೈನ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಬಾಲಿಂಗ್ ಲೈನ್ ಕೂಡ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಡ್ತಾರೆ. ಆಲ್ಮೋಸ್ಟ್ ಇವರು 5 ಸಲ ಚಾಂಪಿಯನ್ ಆಗಿರುವಂತ ಮುಂಬೈ ಇಂಡಿಯನ್ಸ್ ಅನುಭವ ಇರುತ್ತೆ, ಬಹಳ ಅನುಭವ ಇರುತ್ತೆ. GTಗೆ ಒಂದ್ಸಲ ಫೈನಲ್ ಆಡಿದೆ, RCB 3 ಸಲ ಫೈನಲ್ ಆಡಿದೆ, ಹಾಗೆ ಪಂಜಾಬ್ ಕೂಡ ಒಂದ್ಸಲ ಫೈನಲ್ ಆಡಿ ಇರ್ಬೋದು, ಒಂದ್ಸಲ ಫೈನಲ್ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಅಷ್ಟು ಅನುಭವಗಳು 3 ತಂಡಕ್ಕಿಲ್ಲ, ಮುಂಬೈ ಇಂಡಿಯನ್ಸ್ಗೆ ಅನುಭವ ಇದೆ ಫ್ರೆಂಡ್. ಟೋಟಲ್ ಆಗಿ ನಾಳೆ ನಡೀತಿರುವಂತ ಮ್ಯಾಚು RCB ಗೆಲ್ಲೇಬೇಕು. ಯಾಕಪ್ಪ ಅಂದ್ರೆ ಗೆದ್ರೆ ಅವ್ರಿಗೆ ಫಸ್ಟ್ ಸ್ಲಾಟ್ ಇಲ್ಲ ಸೆಕೆಂಡ್ ಸ್ಲಾಟ್ ಕಾಯಂ ಆಗುವಂತ ಚಾನ್ಸಸ್ ಇರುತ್ತೆ ನಾಳೆ ಮ್ಯಾಚ್ ಗೆದ್ರೆ. ಸೋತ್ರೆ GT ಹಾಗೆ ಪಂಜಾಬ್ ಇವರಿಬ್ಬರು ಎಷ್ಟು ಮ್ಯಾಚ್ ಗೆಲ್ತಾರೆ ಅನ್ನೋದು ಕೂಡ ಡಿಫೆಂಡ್ ಆಗಿ ಆಮೇಲೆ ಗೊತ್ತಾಗುತ್ತೆ RCB. ಟೋಟಲ್ ಆಗಿ ಇರುವಂತ 2 ಪಂದ್ಯನೂ ಕೂಡ RCB ಈಗ ಗೆಲ್ಲಬೇಕು ಫ್ರೆಂಡ್. ಗೆದ್ರೆ ಅವರೊಂದು ಸ್ಲಾಟ್ ಫಸ್ಟ್ ಇಲ್ಲ ಸೆಕೆಂಡ್ ನಲ್ಲಿ ಫಿಕ್ಸ್ ಆಗ್ತಾರೆ, ಯಾವುದೇ ಒಂದು ಡೌಟ್ ಇಲ್ಲದ ಹಾಕಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಡೆಯೋದು ಲಕ್ನೋ ಗ್ರೌಂಡ್ ನಲ್ಲಿ, ಬೆಂಗಳೂರಿಂದ ಸೀದಾ ಲಕ್ನೋಗೆ ಶಿಫ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಒಂದು ವಾರ ಆಯ್ತು ಮಳೆ ಸ್ಟಾಪೇ ಆಗಿಲ್ಲ, ಕಂಟಿನ್ಯೂಸ್ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ಲಕ್ನೋಗೆ. ಲಕ್ನೋದಲ್ಲಿ ಹೇಗಪ್ಪ ಅಂದ್ರೆ ಇಲ್ಲಿ RCBಗೆ ಲಕ್ನೋ ಗ್ರೌಂಡ್ ಅಲ್ಲಿ ಲಕ್ ಕೈ ಹಿಡಿತ ನೋಡೋದಾದ್ರೆ ಇಲ್ಲಿ RCB ಈಗೊಂದು ಸೀಸನ್ ನಲ್ಲಿ ಹೊರಗೆ ಆಡಿರುವಂತ 6 ಪಂದ್ಯಕ್ಕೆ 6 ಗೆದ್ದಿದೆ. ಹಾಗಾಗಿ ಇಲ್ಲಿ ಹೋಮ್ ಕಿಂತನೂ ಹೊರಗಿನ ಗ್ರೌಂಡ್ ಇಲ್ಲಿ RCBಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ಲಕ್ನೋ ಗ್ರೌಂಡ್ ಕೂಡ ಹೆಲ್ಪ್ ಆಗುವಂತ ಸಾಧ್ಯತೆ ಇರುತ್ತೆ ಈ ಒಂದು ವರ್ಷದ ಸೀಸನ್ ನೋಡಿದ್ರೆ RCB ಫ್ರೆಂಡ್. ಟೋಟಲ್ ಆಗಿ ನಾಳಿನ ಪಂದ್ಯ ಬಹಳ ಕ್ರೂಷಿಯಲ್ ಆಗಿದೆ. ಇಲ್ಲಿ ಹೈದರಾಬಾದ್ ತಂಡ ಯಾವ ಒಂದು ಮೂಮೆಂಟ್ ಅಲ್ಲೂ ಕೂಡ ಸ್ಫೋಟಕ ಇನ್ನಿಂಗ್ಸ್ ಕಟ್ಟಬಹುದು. ಇವರೊಂದು ರನ್ ಫಸ್ಟ್ ಮ್ಯಾಚ್ ನಲ್ಲಿ IPL ಸ್ಟಾರ್ಟ್ ಆಗಿ ಎರಡನೇ ಮ್ಯಾಚ್ ನಲ್ಲಿ 287 ರನ್ ಮಾಡಿದ್ರು. ಆ ಒಂದು ಟಾರ್ಗೆಟ್ ಕೂಡ ಯಾವೊಂದು ಸಿಚುವೇಶನ್ ಆದ್ರೂ ಕೂಡ ಕೊಡಬಹುದು ಹೈದರಾಬಾದ್ ತಂಡ. ಹಾಗಾಗಿ ಇಲ್ಲಿ RCB ಬಾಲರ್ ಹೈದರಾಬಾದ್ ಬ್ಯಾಟಿಂಗ್ ಗೆ ಬೇಗ ಕಟ್ ಹಾಕಿದ್ರೆ ಸ್ವಲ್ಪ ಕಡಿವಾಣ ಹಾಕ್ಬೋದು ರನ್ನ. ಆಮೇಲೆ ಚೇಸ್ ಮಾಡಕ್ಕೆ ಬಂದ್ರೆ ವಿರಾಟ್ ಕೊಹ್ಲಿ ಚೇಸಿಂಗ್ ಕೊಟ್ರೆ ಆರಾಮಾಗಿ ಚೇಸ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಏನಾದ್ರು ನಮಗೆ RCBಗೆ ಚೇಸಿಂಗ್ ಏನಾದ್ರು ಬಂದ್ರೆ ಆರಾಮಾಗಿ ಗೆಲ್ಲುತ್ತೆ, ಯಾವುದೇ ಒಂದು ಡೌಟ್ ಇಲ್ಲ. ಆದ್ರೆ ಫಸ್ಟ್ ಬ್ಯಾಟಿಂಗ್ ಆದ್ರೆ ಸ್ವಲ್ಪ ಡೌಟ್ ಅನ್ಕೊಂತಿದೀನಿ. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಾಳೆ RCBಗೆ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿ ಏನ್ ಮಾಡ್ತಾ ಇದೀನಿ ಮತ್ತೆ ಅಂತ ವಿಷಯ. ಬಾಯ್.